ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕನ್ನಡದ ಪ್ರಮುಖ ನಿಘಂಟುಗಳು ಅಂತಕ್ಕಂಥ ಕಾನ್ಸೆಪ್ಟ್ ಕೊಡ್ತಾ ಇರುವ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇದ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಗಣಿಯಾಗೋಣ. ಆತ್ಮೀಯರೇ, ಹಲವಾರು ಮಹಾನ್ ಲೇಖಕರು, ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಹಲವಾರು ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯರಾಗಿರ್ತಕ್ಕಂಥ ರೆವರೆಂಡ್ ಕಿಟಲ್ ರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ. ಯಾಕಂತಂದ್ರೆ ಕನ್ನಡ ಇಂಗ್ಲಿಷ್ ನಿಘಂಟು ಅಂತಕ್ಕಂಥದ್ದು ನಮ್ಮ ಸಾಹಿತ್ಯಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥ ವಿಷಯ ವಸ್ತು ಆಗಿತ್ತು. ಅಂತ ಒಂದು ನಿಘಂಟನ್ನ ನಮ್ಗೆ ಅವ್ರು ಕೊಡಮಾಡಿದ್ರು. ಆದ್ರೆ ಅವರು ಪಾಶ್ಚಿಮಾತ್ಯರಾಗಿದ್ರು. ನಮ್ಮವರೇ ನಮಗೆ ಹಲವಾರು ರೀತಿಯ ನಿಘಂಟುಗಳನ್ನ, ಲಘು ನಿಘಂಟುಗಳನ್ನ ಕೊಟ್ಟಿದ್ದಾರೆ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಅಂತ ವಿಷಯಗಳನ್ನ ಧ್ಯಾನದಲ್ಲಿ ಇಟ್ಕೊಳ್ಳೋದೇ ಇವತ್ತಿನ ಕ್ಲಾಸಿನ ಒಂದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ಡೈರೆಕ್ಟ್ ಆಗಿ ಕ್ಲಾಸ್ನಾಗ ಹೋಗೋಣ. ಏನು ವಿಷಯ ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ. ನೋಡ್ರಿ, ಕನ್ನಡದ ಪ್ರಮುಖ ನಿಘಂಟುಗಳಲ್ಲಿ ಕನ್ನಡದ ಮೊಟ್ಟ ಮೊದಲ ನಿಘಂಟು ಯಾವ್ದಪ್ಪ ಅಂತಂದ್ರೆ ಅದು ಶಬ್ದಮಣಿ ದರ್ಪಣಂ ಅಂತ ಕರೀತಾರೆ. ಶಬ್ದಮಣಿ ದರ್ಪಣದ ರಚನಾಕಾರ್ಯ ಯಾರು ಅಂತಂದ್ರೆ ಕೆ.ಸಿ. ರಾಜ ಅವರು. ಕೆ.ಸಿ. ರಾಜರಿಂದ ಬರೆದಿರ್ತಕ್ಕಂಥ ನಿಘಂಟು ಯಾವುದು? ಶಬ್ದಮಣಿ ದರ್ಪಣಂ. ಎರಡನೇದಾಗಿ ರೆವರೆಂಡ್ ಕಿಟಲ್ ರವರಿಂದ ರಚನೆಯಾಗಿರ್ತಕ್ಕಂಥದ್ದು ಕನ್ನಡ ಇಂಗ್ಲಿಷ್ ನಿಘಂಟು. ಅತ್ಯಂತ ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟು ನಮ್ಮ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಕೊಡುಗೆ ರೆವರೆಂಡ್ ಕಿಟಲ್ ರವರಿಂದ ನಮ್ಮ ಭಾಷಾಭಿವೃದ್ಧಿಗಾಗಿ. ಅದು ಕನ್ನಡ ಇಂಗ್ಲಿಷ್ ನಿಘಂಟು. ನಾಗವರ್ಮ ಟು ಅಂದ್ರೆ ಎರಡನೇ ನಾಗವರ್ಮರಿಂದ ರಚನೆಯಾಗಿರ್ತಕ್ಕಂಥ ಅಭಿಧಾನ ವಸ್ತು ಕೋಶ, ಇದು ಕೂಡ ಕನ್ನಡದ ಒಂದು ನಿಘಂಟಾಗಿದೆ ಆದ್ಮೇಲೆ. ರನ್ನನಿಂದ ರಚನೆಯಾಗಿರುವ ರನ್ನ ಕಂದ ಅಂತಕ್ಕಂಥದ್ದು ಕೂಡ ಕನ್ನಡದ ಪ್ರಮುಖ ನಿಘಂಟುಗಳಲ್ಲಿ ಒಂದಾಗಿದೆ. ಕೋಟ ಶಿವರಾಮ ಕಾರಂತ್ ಅವರಿಂದ ರಚನೆಯಾಗಿರುವ ಸಿರಿಗನ್ನಡ ಅರ್ಥಕೋಶ ಅಂತಕ್ಕಂಥ ಒಂದು ನಿಘಂಟು ಕೂಡ ಕನ್ನಡದ ಪ್ರಮುಖ ನಿಘಂಟುಗಳಲ್ಲಿ ತನ್ನ ಸ್ಥಾನವನ್ನು ಗಳಿಸಿದೆ. ಆ ಒಂದು ನಿಘಂಟಿನ ರಚನಾಕಾರ್ಯ ಯಾರು ಅಂತಂದ್ರೆ ಶಿವರಾಮ್ ಕಾರಂತರು. ಮುಮ್ಮಡಿ ಕೃಷ್ಣರಾಜರಿಂದ ರಚನೆಯಾಗಿರ್ತಕ್ಕಂಥ ಚಾಮುಂಡಿಕಾ, ಇದು ಒಂದು ಲಘು ನಿಘಂಟಾಗಿದೆ ಆದ್ಮೇಲೆ. ಚಾಮುಂಡಿಕಾ ಲಘು ನಿಘಂಟನ್ನ ಮುಮ್ಮಡಿ ಕೃಷ್ಣರಾಜರು ರಚನೆ ಮಾಡಿದ್ದಾರೆ. ಫಗು ಹಳಕಟ್ಟಿ ಅವರು ವಚನ ಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಳ್ತಕ್ಕಂಥ ಫಗು ಹಳಕಟ್ಟಿ ಅವರು ರಚನೆ ಮಾಡಿರುವ ಶಿವಾನುಭವ ಶಬ್ದಕೋಶ ಅಂತಕ್ಕಂಥದ್ದು ಕೂಡ ಒಂದು ನಿಘಂಟಾಗಿದೆ ಆದ್ಮೇಲೆ. ಎನ್.ಕೆ. ಅವರಿಂದ ರಚನೆಯಾಗಿರುವ ಕುಮಾರವ್ಯಾಸ ಅಂತ ನಿಘಂಟು ಅಂತಕ್ಕಂಥದ್ದು ಕೂಡ ಕನ್ನಡದ ಪ್ರಮುಖ ನಿಘಂಟುಗಳಲ್ಲಿ ಒಂದು ತನ್ನ ಸ್ಥಾನವನ್ನು ಗಳಿಸಿಕೊಂಡಿದೆ. ಹೀಗೆ ಎಲ್ಲ ನಿಘಂಟುಗಳು ಅವುಗಳ ರಚನೆ ಮಾಡಿರ್ತಕ್ಕಂಥ ರಚನಾಕಾರರ ಒಂದು ವಿವರಣೆಯಲ್ಲಿ ಕೊಡಲಾಗಿದೆ. ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಬಂದಿದ್ದಾವೆ. ಶಬ್ದಮಣಿ ದರ್ಪಣಂ, ಇದರ ರಚನಾಕಾರ್ಯ ಯಾರು? ಶಬ್ದಮಣಿ ದರ್ಪಣಂ ಇದು ಎಂಥ ಕೃತಿ? ಇದೊಂದು ನಿಘಂಟು. ಇದರ ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಕೆ.ಸಿ. ರಾಜರು. ಕೆ.ಸಿ. ರಾಜರಿಂದ ರಚನೆ ಆಗಿರ್ತಕ್ಕಂಥ ನಿಘಂಟಿನ ಹೆಸರೇನು? ಶಬ್ದಮಣಿ ದರ್ಪಣಂ. ಈ ರೀತಿಯಾಗಿ ಹಲವಾರು ರೀತಿಯಾದ ಪ್ರಶ್ನೆಯನ್ನು ಕೇಳಬಹುದು. ಕೇವಲ ಒಂದೇ ಒಂದು ಉದಾಹರಣೆ ತೆಗೆದುಕೊಂಡೆ ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಈ ಎಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆ ರೀತಿಯಾಗಿನೇ ಕೇಳಬಹುದು. ಹಾಗಾಗಿ ಈ ಒಂದು ಮಾಹಿತಿಯನ್ನ ತಾವು ಒಂದ್ ಕಡೆ ಪಾಯಿಂಟ್ ಔಟ್ ಮಾಡಿ ಇಟ್ಕೊಡ್ರಿ. ತಮಗಿದು ಎಕ್ಸಾಮ್ ನಲ್ಲಿ ಬಹಳ ಅನುಕೂಲ ಆಗ್ತದೆ, ಸ್ಟಡಿ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಎಕ್ಸಾಮ್ ನಲ್ಲಿ ತಮಗೆ ಬಹಳ ಯೂಸ್ಫುಲ್ ವಿಷಯ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನೊಂದು ಕ್ವಿಕ್ ರಿಕ್ಯಾಪ್ ಮಾಡ್ಕೊಂಡ್ಬಿಡೋಣ. ನೋಡ್ರಿ, ಕೆ.ಸಿ. ರಾಜದಿಂದ ರಚನೆಯಾಗಿರುವ ಪ್ರಮುಖ ನಿಘಂಟು ಶಬ್ದಮಣಿ ದರ್ಪಣಂ. ರೆವರೆಂಡ್ ಕಿಟಲ್ರ ಕನ್ನಡ ಇಂಗ್ಲಿಷ್ ನಿಘಂಟು ಕೂಡ ಒಂದು ಕನ್ನಡದ ಪ್ರಮುಖ ನಿಘಂಟು ಆಗಿದೆ. ಎರಡನೇ ನಾಗವರ್ಮನ ಅಭಿಧಾನ ವಸ್ತುಕೋಶ ಅಂತಕ್ಕಂಥದ್ದು ಕನ್ನಡದ ಪ್ರಮುಖ ನಿಘಂಟು. ರನ್ನನಿಂದ ರಚನೆಯಾಗಿರುವ ರನ್ನ ಕಂದ ಅನ್ನೋದು ಕೂಡ ಕನ್ನಡದ ಪ್ರಮುಖ ನಿಘಂಟು. ಕೆ. ಶಿವರಾಮ್ ಕಾರಂತ್, ಕೋಟ ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಇವರಿಂದ ರಚನೆಯಾಗಿರ್ತಕ್ಕಂಥ ಸಿರಿಗನ್ನಡ ಅರ್ಥಕೋಶ ಕೂಡ ಕನ್ನಡದ ಒಂದು ನಿಘಂಟಾಗಿದೆ. ಮುಮ್ಮಡಿ ಕೃಷ್ಣರಾಜರಿಂದ ರಚನೆಯಾಗಿರ್ತಕ್ಕಂಥ ಲಘು ನಿಘಂಟು ಚಾಮುಂಡಿಕಾ ಲಘು ನಿಘಂಟು ಅಂತಕ್ಕಂಥದ್ದು ಮುಮ್ಮಡಿ ಕೃಷ್ಣರಾಜ್ ಅವರಿಂದ ರಚನೆಯಾಗಿರ್ತಕ್ಕಂಥದ್ದು. ಫಗು ಹಳಕಟ್ಟಿ ವಚನ ಶಾಸ್ತ್ರದ ಪಿತಾಮಹ ಫಗು ಹಳಕಟ್ಟಿ ಅವರಿಂದ ರಚನೆಯಾಗಿರುವ ಶಿವಾನುಭವ ಶಬ್ದಕೋಶ ಅಂತಕ್ಕಂಥದ್ದು ಕೂಡ ಕನ್ನಡ ಪ್ರಮುಖ ನಿಘಂಟುಗಳಲ್ಲಿ ಒಂದು ಸ್ಥಾನವನ್ನು ಪಡೆದಿದೆ. ಎನ್.ಕೆ. ಅವರಿಂದ ರಚನೆಯಾಗಿರ್ತಕ್ಕಂಥ ಕುಮಾರವ್ಯಾಸ ನಿಘಂಟು ಅಂತಕ್ಕಂಥದ್ದು ಕೂಡ ಕನ್ನಡದ ಪ್ರಮುಖ ನಿಘಂಟುಗಳಲ್ಲಿ ತನ್ನ ಸ್ಥಾನವನ್ನು ಗಳಿಸಿದೆ. ಆದ್ಮೇಲೆ ಇದೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಪ್ರಮುಖ ನಿಘಂಟುಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಮತ್ತೆ ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡ್ರಿ. ಹಾಗೂ ಈ ಒಂದು ವಿಡಿಯೋ ಲಿಂಕ್ಗಳನ್ನ ತಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸ್ರಿ. ತಾವು ಈ ಒಂದು ವಿಡಿಯೋಗಳನ್ನ ಕೊನೆಯವರೆಗೂ ನೋಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ
ಅವರನ್ನು ಕೂಡ ತಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡ್ರಿ ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.